ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಸೊ PGCET 2025 MBA ಮತ್ತು MCA MTech ಆರ್ಕಿಟೆಕ್ಚರ್ ಈ ಒಂದು ಕೋರ್ಸ್ಗಳದ್ದು ಆಲ್ರೆಡಿ ಅಪ್ಲಿಕೇಶನ್ ರಿಲೀಸ್ ಮಾಡಿದ್ರು. 10ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕ್ಬೋದು. 12ನೇ ತಾರೀಕುವರೆಗೂ ಅಂದರೆ ಮೇ 12ವರೆಗೂ ಅಪ್ಲಿಕೇಶನ್ ಫೀಸ್ನ ಕೂಡ ಪೇಮೆಂಟ್ ಮಾಡ್ಕೋಬೋದು ಅಂತ ಆಲ್ರೆಡಿ ಅಪ್ಲಿಕೇಶನ್ ಔಟ್ ಆಗಿತ್ತು. ತುಂಬ ಜನ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ತುಂಬ ಜನ ಸ್ಟೂಡೆಂಟ್ಸ್ಗೆ ಕೆಲವೊಂದು ಡೌಟ್ಸ್ ಇದ್ದಾವೆ. ಸೊ ನಾನು ಇವತ್ತು ಇನ್ನೊಂದ್ಸತಿ ಲೈವ್ ಬಂದು ಆ ಡೌಟ್ಸ್ನ ಕ್ಲಾರಿಫೈ ಮಾಡಿ ಕೊಡ್ತೀನಿ. ಕೆಲವೊಂದು ಸರ್ವರ್ ಇಶ್ಯೂ ಇರೋದ್ರಿಂದ ಅದು ಆಗ್ತಿದೆ, ಐ ನೋ ದ್ಯಾಟ್. ಸೊ ಅದು ನಾನು ಕ್ಲಾರಿಫಿಕೇಶನ್ ತೊಗೊಂಡು ಇವತ್ತು ಸಾಯಂಕಾಲ ಒಂದು ಲೈವ್ ಮಾಡಿ ನಿಮಗೆಲ್ಲ ಡೌಟ್ಸ್ನ ಸಾಲ್ವ್ ಮಾಡಿ ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಮಾಡೋಕ್ಕೆ ಮೇನ್ ಉದ್ದೇಶ ಏನಪ್ಪ ಅಂದರೆ PGCET 2025 ಪತ್ರಿಕಾ ಪ್ರಕಟಣೆ ಅಂತ ಹೊಸ ಅಪ್ಡೇಟ್ ಬಂದಿದೆ. ಅಂದರೆ PGCET ರಿಲೇಟೆಡ್ ಅಂತ ಒಂದು ಪತ್ರಿಕಾ ಪ್ರಕಟಣೆ, ಅಂದರೆ ಪೇಪರ್ ಒಳಗಡೆ ಅವರು ಒಂದು ಪ್ರಕಟಣೆ ಕೊಟ್ಟಿದ್ರು, ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಏನು ಸರ್ ಅದು ಪ್ರಕಟಣೆ ಅಂದರೆ, ಯು ಕ್ಯಾನ್ ಸಿ ಹಿಯರ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಬಗ್ಗೆ ಅವರು ಇಲ್ಲಿ ಟೈಮ್ ಟೇಬಲ್ನ ಕೊಟ್ಟಿದ್ದಾರೆ. ಫಸ್ಟು MBA MCA MTech ಕೋರ್ಸ್ಗಳದ್ದು ನೋಡೋ ಅಪ್ಡೇಟು ಇಲ್ಲಿ ಕೊಟ್ಟಿದ್ದಾರೆ. ಸೆಕೆಂಡ್ ಪಾಯಿಂಟ್ ನೋಡ್ಬೋದು, MBA MCA ME MTech ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು PGCET ನಿಯಮಗಳು 2005 ಮತ್ತು 2011 ಅನ್ವಯ ಅಭ್ಯರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ನಾತಕೋತ್ತರ ಸಾಮಾನ್ಯ ಪ್ರವೇಶ ಪರೀಕ್ಷೆ 2025ಕ್ಕೆ ಹಾಜರಾಗಬೇಕು. ಆರ್ಕಿಟೆಕ್ಚರ್ ಕೋರ್ಸ್ಗಳ ಪ್ರವೇಶಕ್ಕಾಗಿ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ನ್ಯೂ ಡೆಲ್ಲಿ ನಡೆಸುವ PGETA ಪರೀಕ್ಷೆಯ ಅಂಕಗಳ ಆಧಾರದ ಮೇಲೆ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಸಲಾಗುವುದು. ಅಂದರೆ PGCET MBA MCA ME ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ PGCET ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ರೈಟ್. ಸೊ ಇದ್ರ ಪ್ರಕಾರ ಇಲ್ಲಿ ನೋಡ್ಬೋದು ನೀವು ಟೈಮ್ ಟೇಬಲ್ನ ಕೂಡ ಬಿಟ್ಟಿದ್ದಾರೆ. ಸೊ ಟೈಮ್ ಟೇಬಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತು, ಸರ್ ಯಾವಾಗುತ್ತೆ ಎಕ್ಸಾಮ್ ಅಂತ ತುಂಬ ಜನ ಕನ್ಫ್ಯೂಷನ್ ಇತ್ತು. ನೋಡ್ಬೋದು ಇಲ್ಲಿ 31/5/2025 ಅಂದರೆ ಮೇ 31ಗೆ ME ಮತ್ತು MTech ಕೋರ್ಸ್ಗಳದ್ದು ಎಕ್ಸಾಮ್ ನಡೆಯುತ್ತೆ. ರೈಟ್. ಬಟ್ ಇಲ್ಲಿ ನೋಡಿರಿ, 22/6/2025 ಅಂದರೆ ಜೂನ್ 22ಗೆ ಬೆಳಿಗ್ಗೆ 10:30 ಮಧ್ಯಾಹ್ನ 12:30ವರೆಗೂ MCA ಎಕ್ಸಾಮ್ ಇರುತ್ತೆ. ಜೊತೆಗೆ ಮಧ್ಯಾಹ್ನ 2:30 ಸಂಜೆ 4:15ವರೆಗೂ MBA ಇರುತ್ತೆ. ಅಂದರೆ ಬೆಳಿಗ್ಗೆ ಶಿಫ್ಟು MCA ಇರುತ್ತೆ, ಸಾಯಂಕಾಲ ಶಿಫ್ಟು MBA ಇರುತ್ತೆ. ಯಾವಾಗ 22/6/2025ಕ್ಕೆ. ರೈಟ್. ಸೊ 100 ಮಾರ್ಕ್ಸ್ ಪೇಪರ್ ಇರುತ್ತೆ. 100 ಕ್ವಶನ್ ಬರುತ್ತೆ, 100 ಮಾರ್ಕ್ಸ್ ಪೇಪರ್ ಇರುತ್ತೆ. ಇಲ್ಲಿ ನೋಡಿರಿ, PGCET ಅನ್ನು OMR ಮೂಲಕ ನಡೆಸಲಾಗುತ್ತದೆ. ಪ್ರಶ್ನೆ ಪತ್ರಿಕೆಯ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಾಗಿರುತ್ತದೆ. ಅಂದರೆ ತುಂಬ ಜನ ಬೇರೆ ಬೇರೆ ಕಡೆ ಎಲ್ಲ ಏನು ಹೇಳ್ತಾ ಇದ್ರು, ಆನ್ಲೈನ್ ಮೋಡ್ ಆಗುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗುತ್ತೆ, CBT ಆಗುತ್ತೆ ಅಂತ ತುಂಬ ಜನ ಹೇಳ್ತಾ ಇದ್ರು. ಬಟ್ ಇಲ್ಲಿ ಕೊಟ್ಟಿದ್ದಾರೆ, PGCET ಅನ್ನು OMR ಮೂಲಕ ನಡೆಸಲಾಗುತ್ತದೆ. ಅಂದರೆ ಇಟ್ ಈಸ್ ಆಫ್ಲೈನ್, ಆನ್ಲೈನ್ ಅಲ್ಲ, ಆಫ್ಲೈನ್ ಇದೆ. ಪ್ಲೀಸ್ ನೆನ್ಪಿಟ್ಕೊಡ್ರಿ, ಆಫ್ಲೈನ್ ಇದೆ. ರೈಟ್. ಸೊ ಇದು ನೆನ್ಪಿಟ್ಕೊಡ್ರಿ. ಸೊ ಹಂಗಾರೆ ಸರ್ ಈ ಡೇಟ್ ಫಿಕ್ಸಾ ಸರ್? 22ನೇ ತಾರೀಕು ಅಂದರೆ ಜೂನ್ 22ಗೆ ಎಕ್ಸಾಮ್ ನಡೆಯುತ್ತೆ ಸರ್? ನನ್ನ ಪ್ರಕಾರ, ನಾವು ಯೋಚನೆ ಮಾಡೋ ಪ್ರಕಾರ 22/6/2025ಕ್ಕೆ ನಡೆಸೋರು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಅವಾಗ 6th ಸೆಮಿಸ್ಟರ್ ಎಕ್ಸಾಮ್ ನಡೀತಾ ಇರುತ್ತೆ. ಸೊ ಅವ್ರು 6th ಸೆಮಿಸ್ಟರ್ ಪ್ರಿಪೇರ್ ಆಗಬೇಕಾ, PGCET ಪ್ರಿಪೇರ್ ಆಗಬೇಕಾ, ಇಟ್ ಇಸ್ ವೆರಿ ವೆರಿ ಕನ್ಫ್ಯೂಸಿಂಗ್. ತುಂಬ ಜನ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, KEAಗೆ ಮೇಲ್ ಮುಖಾಂತರ, KEA ಮೇಲ್ ID ಕೂಡ ಇಲ್ಲಿ ನಿಮಗೆ ಕೆಳಗಡೆ ಸಿಗುತ್ತೆ, ನೋಡುವ ಕೆಳಗಡೆ ಸಿಗುತ್ತಾ ಅಂತ. ಇಲ್ಲ, ಕೆಳಗಡೆ ಇಲ್ಲಿ ಎಲ್ಲೂ ಕೊಟ್ಟಿಲ್ಲ ಅವರು, ಇಲ್ಲಿಗಿದೆ ನೋಡ್ರಿ. ಸೊ ವೆಬ್ಸೈಟ್ ಇದೆ, ಜೊತೆಗೆ ಇಮೇಲ್ ID ಕೂಡ ಇದೆ, KEauthority-KA.@nic.in. ಸೊ ಈ ಒಂದು ಮೇಲ್ ಐಡಿಗೆ ಯಾರಿಗೆ ಪೋಸ್ಟ್ಪೋನ್ ಆಗಬೇಕು, ಏನಾದರೂ ಕನ್ಫ್ಯೂಷನ್ ಇದ್ದರೆ ಪ್ಲೀಸ್ ಇದಕ್ಕೆ ಮೇಲ್ ಮಾಡಿರಿ. ಜೊತೆಗೆ ಇಲ್ಲಿ ಕಸ್ಟಮರ್ ಕೇರ್ ನಂಬರ್ ಕೂಡ ಇದೆ, ಯು ಕ್ಯಾನ್ ಸಿ ಹಿಯರ್. ಸೊ ಈ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿಬಿಟ್ಟು ಯು ಕ್ಯಾನ್ ರಿಕ್ವೆಸ್ಟ್ ಪೋಸ್ಟ್ಪೋನ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಅವರು ಪೋಸ್ಟ್ ಮಾಡೋದು ಚಾನ್ಸ್ ಇರುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಕೇಳಬೇಕು, ಅದನ್ನ ಪೋಸ್ಟ್ಪೋನ್ ಮಾಡಿ ಸರ್, ನಮಗೆ 6th ಸೆಮಿಸ್ಟರ್ ಎಕ್ಸಾಮ್ ಇದೆ ಅಂತ ಅಂದರೆ. ಸೊ ಅವ್ರು ಪೋಸ್ಟ್ಪೋನ್ ಮಾಡ್ತಾರೆ. ಸೊ ನಮ್ಮ ಧ್ರುವಿಕಾ ಅಕಾಡೆಮಿ ಕಡೆಯಿಂದ ನಾವು ಕೂಡ ಟ್ವೀಟ್ ಮಾಡ್ತೀವಿ, ಅವ್ರಿಗೆ ರಿಪ್ಲೈ ಮಾಡ್ತೀವಿ, ನಾವು ಕೂಡ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ತೀವಿ, ನಾವು ಕೂಡ ಮೇಲ್ ಮಾಡ್ತೀವಿ, ಎಲ್ಲ ನಮ್ಮ ಕಡೆಯಿಂದ ಆದಷ್ಟು ನಾವು ಮಾಡ್ತೀವಿ. ಸೊ ಎಲ್ಲ ಸ್ಟೂಡೆಂಟ್ಸು ಕೂಡ ಇದನ್ನ ಶೇರ್ ಮಾಡಿರಿ ವಿಡಿಯೋ, ಸೊ ದ್ಯಾಟ್ ಆಲ್ ದ ಸ್ಟೂಡೆಂಟ್ಸ್ ಕ್ಯಾನ್ ಪ್ರೆಷರೈಸ್ KEA. ನಮ್ಮ 6th ಸೆಮಿಸ್ಟರ್ ಎಕ್ಸಾಮ್ ಇರೋದ್ರಿಂದ ಅದನ್ನ ಅಟ್ಲೀಸ್ಟ್ ಜುಲೈ ಎಂಡ್ ಅಥವಾ ಆಗಸ್ಟ್ಗೆ ಎಕ್ಸಾಮ್ ನಡೆಸಿದ್ರೆ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್. ಬಿಕಾಸ್ 2024ಕ್ಕೂ ಅದೇ ರೀತಿ August 4th ಎಕ್ಸಾಮ್ ನಡೆದಿತ್ತು, ಜುಲೈ ಅಂತ ಹೇಳಿಬಿಟ್ಟು Augustಗೆ ಮಾಡಿದ್ರು. ಸೊ ಈ ಸತಿನೂ ಕೂಡ ಅದೇ ರೀತಿ ಆದರೆ ಸ್ಟೂಡೆಂಟ್ಸ್ ಕೂಡ ಒಂದು ಬೆನಿಫಿಟ್ ಆಗುತ್ತೆ, ಅವರು ಕೂಡ ಚೆನ್ನಾಗಿ ಪ್ರಿಪರೇಷನ್ ಆಗಬಹುದು. ಅದಕ್ಕೋಸ್ಕರ ಈ ಡೇಟು ಕನ್ಫರ್ಮ್ಡ್ ಅಂತ KEA ಕಡೆಯಿಂದ ಬಂದಿದೆ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಪೋಸ್ಟ್ಪೋನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಂಗಾರೆ 22/6/2025ಕ್ಕೆ ನಿಮ್ಮ ಎಕ್ಸಾಮಿನೇಷನ್ ಇರುತ್ತೆ. ಬೆಳಿಗ್ಗೆ MCA ಇರುತ್ತೆ, ಸಾಯಂಕಾಲ MBA ಇರುತ್ತೆ. ನೋಡೋಣ, ಪೋಸ್ಟ್ಪೋನ್ ಮಾಡಿಸೋ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಪೋಸ್ಟ್ಪೋನ್ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಪ್ರಿಪ್ರೇಷನ್ ಚೆನ್ನಾಗಾಗುತ್ತೆ. ರೈಟ್. ಸೊ ಇದೆಲ್ಲದ್ರ ಜೊತೆಗೆ ಇನ್ನೂ ಯಾರ್ಯಾರು ಪ್ರಿಪ್ರೇಷನ್ ಮಾಡೇ ಇಲ್ಲ, ದೋಸ್ ಆನ್ ಸ್ಟಾರ್ಟೆಡ್ ದ ಪ್ರಿಪ್ರೇಷನ್. ಸೊ ಧ್ರುವಿಕಾ ಅಕಾಡೆಮಿ ಇಸ್ ದೇರ್ ವಿತ್ ಯು. ನಾವು ನಿಮ್ಮ ಜೊತೆಗಿದ್ದೀವಿ. ಪ್ಲೀಸ್ ಏನು ಮಾಡಿರಿ, ವಾರಿಯರ್ಸ್ 5.0 ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಿರಿ. ಆಲ್ರೆಡಿ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗಿದೆ, ಕೆಲವೊಂದು ಟಾಪಿಕ್ಸ್ ಕೂಡ ನಡೀತಾ ಇದ್ದಾವೆ. ಜಾಯ್ನ್ ಆಗಿರಿ ಆದಷ್ಟು ಬೇಗ. ಪ್ರತಿದಿನ ನಿಮಗೆ ಲೈವ್ ಕ್ಲಾಸಸ್ ಇರುತ್ತೆ, ರೆಕಾರ್ಡಿಂಗ್ ಕ್ಲಾಸಸ್ ಇರುತ್ತೆ. ಅಂಟಿಲ್ ಎಕ್ಸಾಮ್ಸ್ವರೆಗೂ ನಿಮಗೆ ರಿವಿಷನ್ ಮಾಡಿಸ್ತಾನೆ ಹೋಗ್ತೀವಿ. ಪ್ರತಿಯೊಂದು ಕೂಡ ಅಟ್ಲೀಸ್ಟ್ ನೀವು 2ರಿಂದ 3 ಸತಿ ರಿವಿಷನ್ ಮಾಡಿಸ್ತೀವಿ. ಪ್ರತಿದಿನ ಮಾಕ್ ಟೆಸ್ಟ್ಗಳು ಇರ್ತವೆ, 25 ಮಾರ್ಕ್ಸಿಂದು. ವೀಕ್ಲಿ 100 ಮಾರ್ಕ್ಸಿನ ಟೆಸ್ಟ್ ಇರುತ್ತೆ, ಜೊತೆಗೆ 25 ಫುಲ್ ಆ್ಯಂಡ್ ಟೆಸ್ಟ್ ಬರುತ್ತೆ. ಸ್ಟಡಿ ಮೆಟೀರಿಯಲ್ಸ್ ಕೂಡ ನಾವೇ ಕೊಡ್ತೀವಿ. ಕಂಪ್ಲೀಟ್ ಪ್ರಿಪರೇಷನ್ ಮಾಡಬೇಕು ಅಂದರೆ ಧ್ರುವಿಕಾ ಅಕಾಡೆಮಿಗೆ ಜಾಯ್ನ್ ಆಗಿರಿ. ಸೊ ಡೌನ್ಲೋಡ್ ಮಾಡಿಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ ಪ್ಲೇಸ್ಟೋರಿಂದ. ಅದರ ಜೊತೆಗೆ
6361949484 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ಯು ಕ್ಯಾನ್ ಜಾಯಿನ್ ಟು ದ ಬ್ಯಾಚ್ ಕೋರ್ಸ್. ಆದಷ್ಟು ಬೇಗ ಧ್ರುವಿಕಾ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಿರಿ. ಡೋಂಟ್ ವರಿ, ವಿ ಆರ್ ದೇರ್. ಧ್ರುವಿಕಾ ಅಕಾಡೆಮಿ ಇಸ್ ಆಲ್ವೇಸ್ ದೇರ್ ವಿತ್ ಯು ಗೈಸ್. ಸೊ ಚೆನ್ನಾಗಿ ಪ್ರಿಪ್ರೇಷನ್ ಮಾಡೋಣ, ಚೆನ್ನಾಗಿ PGCET MBA MCAನ ಕ್ರ್ಯಾಕ್ ಮಾಡಿಬಿಟ್ಟು ಒಳ್ಳೆ ಕಾಲೇಜ್ ಹೋಗಿ ಸೇರಿಕೊಂಡು ನಮ್ಮ ಭವಿಷ್ಯವನ್ನು ಚೆನ್ನಾಗಿ ಮಾಡ್ಕೊಳ್ಳೋಣ. ರೈಟ್. ಸೊ ಇದು ಅಪ್ಡೇಟ್ ಆಗಿತ್ತು, ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು. ಸೊ ಡೋಂಟ್ ವರಿ, ಡೋಂಟ್ ಗೆಟ್ ಪ್ಯಾನಿಕ್. ಇದರಲ್ಲೇ ಟೈಮ್ ವೇಸ್ಟ್ ಮಾಡಬೇಡ್ರಿ, ಆದಷ್ಟು ಚೆನ್ನಾಗಿ ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ಇನ್ನೂ ಕೂಡ ಟೈಮ್ ವೇಸ್ಟ್ ಮಾಡಬೇಡ್ರಿ, ಇನ್ನೂ ಟೈಮ್ ಇದೆ ಅಂತ ಕೂತ್ಕೊಬೇಡ್ರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ. ಸ್ಟಾರ್ಟ್ ಯುವರ್ ಪ್ರಿಪರೇಷನ್, ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಸ್ಟಾರ್ಟ್ ಮಾಡಿಕೊಂಡು ಚೆನ್ನಾಗಿ ಒಂದು ರ್ಯಾಂಕಿಂಗ್ ತೊಗೊಂಡು ಒಳ್ಳೆ ಕಾಲೇಜ್ಗೆ ಹೋಗೋಣ. ರೈಟ್. ಸೊ ಇವತ್ತಿನ ಅಪ್ಡೇಟ್ ಇದಾಗಿತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಬಂದು ಮೀಟ್ ಆಗ್ತೀನಿ ನಾನು. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.